ಬಿಟ್ ಬಿಡದೆ ಕಾಡ್ತಿದೆ ಬಿಟ್ ಕಾಯಿನ್ ಕೇಸ್. ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದೆ ಇಡಿ. ಶ್ರೀಕಿ ಜೊತೆ ಯಾರಿಗೆ ಹೇಗೆಲ್ಲ ನಂಟು? ಶಾಸಕ ಎನ್.ಎ. ಹಾರಿಸ್ ಹಾಗೂ ನಲಪಾಡ್ ಮೇಲೆ ಇಡಿ ರೇಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಲಪಾಡ್ ಮೇಲೆ ದಾಳಿಗೆ ಆ 10 ಲಕ್ಷ ಕಾರಣನ 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಲಪಾಡ್ ಮೇಲೆ ಇಡಿ ರೇಡ್ ಆಗಿರುವಂತಹ ಪ್ರಕರಣದಲ್ಲಿ ದಾಳಿಗೆ ಆ 10 ಲಕ್ಷ ಕಾರಣನ ಅನ್ನುವಂತಹ ಪ್ರಶ್ನೆ. ಅಶೋಕ್ ನಗರ ಠಾಣೆಯಲ್ಲಿ ಶ್ರೀಕಿ ಸೇರಿದಂತೆ 3 ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಈ ಪ್ರಕರಣದ ತನಿಖೆಗೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿತ್ತು. ಯಶೋಧಾದೇವಿ ಅವರು ಕೊಟ್ಟಂತಹ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಶ್ರೀಕಿ, ರಾಬಿನ್ ಖಂಡೇಲ್ವಾಲಾ, ಅಜಿತ್ ಖಂಡೇಲ್ವಾಲಾ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದ್ದು, 28 ಲಕ್ಷ ಬಿಟ್ ಕಾಯಿನ್ನಲ್ಲಿ ಹೂಡಿಕೆಗೆ ಆಫರ್ ಅನ್ನ ಮಾಡಿದ್ದು. 28 ಲಕ್ಷವನ್ನ ನೀವು ಹೂಡಿಕೆ ಮಾಡಿದ್ರೆ 45 ಲಕ್ಷ ಬರುತ್ತೆ ಅಂತ ಹೇಳಿ ಆರೋಪಿಗಳು ನಂಬಿಸಿದ್ರು. ಸೊ ಆರೋಪಿಗಳ ಮಾತನ್ನ ನಂಬಿ ಯಶೋಧಾದೇವಿ ಅನ್ನುವರು ಹಣವನ್ನ ಹೂಡಿದ್ರು. ಹಣ ಹಾಗೆಯೇ ಲಾಭವನ್ನು ಕೊಡದೆ ಈ ಗ್ಯಾಂಗ್ ವಂಚನೆಯನ್ನ ಮಾಡಿತ್ತು. ವ್ಯವಸ್ಥಿತವಾಗಿ ಬಿಟ್ ಕಾಯಿನ್ ಹ್ಯಾಕಿಂಗ್ ಮಾಡ್ತಾ ಇತ್ತು ಈ ಗ್ಯಾಂಗ್. ಇದೇ ಕಾರಣಕ್ಕಾಗಿ ತನಿಖೆಯನ್ನ ಎಸ್ಐಟಿಗೆ ವಹಿಸಲಾಗಿತ್ತು. ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ನಲಪಾಡ್ ಹೆಸರು ಕೂಡ ಕೇಳಿ ಬಂದಿತ್ತು. ನಲಪಾಡ್ ಸಹೋದರ ಓಮನ್ ಶ್ರೀಕಿಗೆ ಕ್ಲಾಸ್ಮೇಟ್ ಆಗಿದ್ದ. ಇದೇ ಕಾರಣಕ್ಕಾಗಿ ನಲಪಾಡ್ಗೂ ಕೂಡ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ತುಂಬಾ ಹತ್ತಿರ ಆಗಿದ್ದ. ಹ್ಯಾಕ್ ಮಾಡಿ ಬಾಂಬೆ ಮೂಲದ ವ್ಯಕ್ತಿಗೆ ಶ್ರೀಕಿ ಕಳುಹಿಸಿದ್ದ. ಬಾಂಬೆಯಿಂದ ನಲಪಾಡ್ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಬಂದಿತ್ತು. ಹಣ ವರ್ಗಾವಣೆ ಕುರಿತು ತನಿಖೆಯನ್ನ ನಡೆಸಿತ್ತು ಎಸ್ಐಟಿ. ಹಣ ವಾಪಸ್ ಹೇಳೋದಾಗಿ ಕೊಡ್ತೀನಿ ಅಂತ ಹೇಳಿ ಆಗ ನಲಪಾಡ್ ಹೇಳಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಇಲ್ಲಿವರೆಗೂ ಹಣವನ್ನ ವಾಪಸ್ ಕೊಟ್ಟಿಲ್ಲ ನಲಪಾಡ್. ಇಷ್ಟಾದ್ರೂ ಇನ್ನೂ ಕೂಡ ಎಸ್ಐಟಿ ಅಂತಿಮ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿಲ್ಲ. ಆ ತನಿಖೆಯ ಭಾಗವಾಗಿಯೇ ಇಡಿ ಇವತ್ತು ದಾಳಿಯನ್ನ ನಡೆಸಿದೆ. ಈ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಹ್ಯಾರಿಸ್ಗೂ ಕೂಡ ಶಾಕ್ ಅನ್ನ ಕೊಟ್ಟಿದೆ, ನಲಪಾಡ್ಗೂ ಕೂಡ ಶಾಕ್ ಅನ್ನ ಕೊಟ್ಟಿದ್ದು, ಶ್ರೀಕಿಯ ಮೇಲೂ ಕೂಡ ಈಗ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಆ ಒಂದು 10 ಲಕ್ಷ ರೂಪಾಯಿಯೇ ಈಗ ಈ ಇಡಿ ದಾಳಿಗೆ ಕಾರಣನ ಅಂತ ನಾವು ನೋಡ್ತಾ ಹೋದ್ರೆ ಆ ಲಿಂಕ್ಗೂ ಆಗ ನಡೆದಂತಹ ಒಂದು ಪ್ರಕರಣಕ್ಕೂ ಕೂಡ ಈ ಪ್ರಕರಣಕ್ಕೂ ಲಿಂಕ್ ಇರುವ ಕಾರಣಕ್ಕಾಗಿಯೇ ಇಡಿ ಇವತ್ತು ದಾಳಿಯನ್ನ ಮಾಡಿದೆ. ಹ್ಯಾರಿಸ್ ಹಾಗೂ ನಲಪಾಡ್ ನಂಟಿನ ಬಗ್ಗೆ ಕೂಡ ಇದೀಗ ಶೋಧವನ್ನ ಮಾಡಲಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂಜಾನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ತಲಾಶನ್ನ ಮಾಡ್ತಾ ಇದ್ದಾರೆ. ಈ ಬಿಟ್ ಕಾಯಿನ್ ವ್ಯವಹಾರಗಳ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. 12 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 4 ಕಾರುಗಳಲ್ಲಿ ಬಂದಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಸತತ ಬರೋಬ್ಬರಿ 10 ಗಂಟೆಗಳಿಂದ ನಿರಂತರವಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇವರಿಗೆ ಏನ್ ಸಂಬಂಧ? ಬಿಟ್ ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಲಪಾಡ್ಗೆ, ಹ್ಯಾರಿಸ್ಗೆ ಯಾವ ರೀತಿಯ ಲಿಂಕ್ ಇದೆ, ಏನೆಲ್ಲ ವ್ಯವಹಾರಗಳು ಇಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ತಲಾಶನ್ನ ಮಾಡ್ತಾ ಇದ್ದಾರೆ. ನಿರಂತರ 10 ಗಂಟೆಗಳಿಂದಲೂ ನಿರಂತರವಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಎನ್.ಎ. ಹ್ಯಾರಿಸ್ ಹಾಗೆಯೇ ನಲಪಾಡ್ಗೆ ಯಾವ ರೀತಿಯಾದಂತಹ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ, ನಂಟಿನ ಬಗ್ಗೆ ಈಗ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವ್ಯವಹಾರಗಳ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರುವ ಇಡಿ ಅಧಿಕಾರಿಗಳು ಈಗಾಗಲೇ 12 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಆ 12 ಕಡೆಗಳಲ್ಲೂ ಕೂಡ ನಿರಂತರವಾಗಿ ಈಗಾಗಲೇ ತನಿಖೆಯನ್ನ ಪರಿಶೀಲನೆಯನ್ನ ನಡೆಸಲಾಗ್ತಿದೆ. ಕೇವಲ ನಲಪಾಡ್ ಆಗಿರ್ಬೋದು ಹ್ಯಾರಿಸ್ಗೆ ಮಾತ್ರನ ಈ ಒಂದು ಆತಂಕ ಅಥವಾ ದಾಳಿಯ ಭೀತಿ ಅಂತ ಹೇಳಿದ್ರೆ, ಮತ್ತೊಬ್ಬ ಕಾಂಗ್ರೆಸ್ನ ಲೀಡರ್ನ ಮೊಮ್ಮಗನಿಗೂ ಕೂಡ ಶಾಕ್. ಮಾಜಿ ಸಚಿವ ಕೆ ರೆಹಮಾನ್ ಖಾನ್ ಮೊಮ್ಮಗ ಅಖೀಬ್ ಖಾನ್ಗೆ ಈ ಮೂಲಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಖೀಬ್ ಖಾನ್ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ರೆಹಮಾನ್ ಖಾನ್ ಮೊಮ್ಮಗ ಅಖೀಬ್ ಖಾನ್ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ.
ಮನೆ ಮೇಲೆ ದಾಳಿ ನಡೆಸಿದ್ದು ಜಯನಗರದ NMKRV ಕಾಲೇಜ್ ಬಳಿ ಇದೆ ಅಕಿಬ್ ಖಾನ್ ಅವರ ಮನೆ. ಬೆಳಗ್ಗೆ 6:30ರಿಂದಾನೇ ಅಕಿಬ್ ಖಾನ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರೆಹಮಾನ್ ಖಾನ್ ಅವರ ಮೊಮ್ಮಗ ಅಕಿಮ್ ಖಾನ್ ಅವರ ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ ನಡೆದಿದೆ. ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಜಯನಗರದಲ್ಲಿದೆ ಶ್ರೀಕಿ ಮನೆ. ಜಯನಗರದಲ್ಲಿರುವಂತಹ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಹಿಂದೆ ಬಹಳ ಸೌಂಡ್ ಮಾಡಿದ್ದ ಶ್ರೀಕಿ. ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಆತನ ಒಂದೊಂದು ಕಥೆಗಳು ಕೂಡ ಬಹಳ ಸೊಗಸಾಗಿತ್ತು. ಕಾರಣ ಆತ ಯಾವ ರೀತಿಯಾಗಿ ಇರ್ತಾನೆ, ಯಾವ ರೀತಿಯಾಗಿ ಈ ರೀತಿಯ ಬಿಟ್ಕಾಯಿನ್ ದಂಧೆಯನ್ನು ಆತ ಮಾಡ್ತಾನೆ ಅನ್ನುವಂತಹ ವಿಚಾರ. ಇದೀಗ ಆತನ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಜಯನಗರದಲ್ಲಿದೆ ಶ್ರೀಕಿ ಮನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಈ ಹಿಂದೆ ದಾಖಲಾದಂತಹ ದೂರಿನ ಹಿನ್ನೆಲೆಯಲ್ಲಿಯೇ ನಲಪಾಡ್ ಮನೆಗೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದಾ ಹೇಗೆ? ಇದೀಗ ಯಾವೆಲ್ಲ ಬೆಳವಣಿಗೆಗಳು ಈ ಒಂದು ಪ್ರಕರಣದಲ್ಲಿ ನಡೀತಾ ಇದೆ? ಯಾರ್ಯಾರ ಮನೆ ಮೇಲೆ ಈಗ ಮತ್ತೆ ದಾಳಿ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ? ನವಿತಾ, ಇವತ್ತು ಬೆಳಗ್ಗೆ 6:30 ಸರಿಗೆ ಬೆಂಗಳೂರಿನ 17 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಶಾಂತಿನಗರದಲ್ಲಿರುವಂತಹ ಹ್ಯಾರಿಸ್ ಅವರ ಮನೆ ಮೇಲೆ, ಜೊತೆಗೆ ಶ್ರೀಕಿ ಮನೆ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಿದ್ದಾರೆ. ಜೊತೆಗೆ ಮಾಜಿ ಕೇಂದ್ರ ಸಚಿವರಂತ ರೆಹಮಾನ್ ಖಾನ್ ಅವರ ಮೊಮ್ಮಗನ ಮನೆ ಮೇಲೆ ಕೂಡ ಈಗಾಗಲೇ ದಾಳಿಯನ್ನು ಮಾಡಿದ್ದು, ಒಟ್ಟು 17 ಕಡೆಗಳಲ್ಲಿ ಸರ್ಚ್ ಮಾಡುವಂಥ ಒಂದು ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ದಾಳಿಗೆ ಮೂಲ ಏನು ಅಂತ ಹುಡುಕ್ತಾ ಹೋದಂಥ ವೇಳೆಯಲ್ಲಿ 2019ರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಯಶೋಧಾದೇವಿ ಎಂಬಾಕೆಗೆ ಸುಮಾರು 18 ಲಕ್ಷ ಹಣವನ್ನು ಈ ಒಂದು ಶ್ರೀಕಿ ಅಂಡ್ ಟೀಮ್ ಅವರು ಪಡ್ಕೊಂಡಿರ್ತಾರೆ. ಬಿಟ್ಕಾಯಿನ್ನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡ್ಕೊಳ್ಳಿ, ನಿಮಗೆ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು 45 ಲಕ್ಷ ಹಣವನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಆಕೆಯಿಂದ ಸುಮಾರು 18 ಲಕ್ಷ ರೂಪಾಯಿ ಹಣವನ್ನು ಕೂಡ ಅಷ್ಟು ಹೂಡಿಕೆಯನ್ನು ಮಾಡ್ಕೊಂಡಿರ್ತಾರೆ. ಈ ಹಣವನ್ನು ಹೂಡಿಕೆ ಮಾಡ್ಕೊಂಡಿದ್ದಾದಂಥ ಬಳಿಕ ಯಾವುದೇ ರಿಟರ್ನ್ಸ್ ಅನ್ನುವಂಥದ್ದನ್ನು ಕೂಡ ಕೊಟ್ಟಿರಲ್ಲ. ಬದಲಾಗಿ ಯಶೋಧಾದೇವಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ 2020ರಲ್ಲಿ ಒಂದು ದೂರನ್ನು ಕೊಡ್ತಾಳೆ. ಈ ರೀತಿ ನಮಗೆ ಬಿಟ್ಕಾಯಿನ್ನಲ್ಲಿ ಹಣ ಹೂಡಿಕೆ ಮಾಡಿ ಅಂತೇಳಿ ಡಬಲ್ ಕೊಡ್ತೀವಿ ಅಂತೇಳಿ ವಂಚನೆ ಮಾಡಿದ್ದಾರೆ ಅಂತೇಳಿ ಒಂದು ದೂರನ್ನು ಕೂಡ ಅಷ್ಟೇ ಕೊಟ್ಟಿರ್ತಾರೆ. ಆ ಒಂದು ದೂರನ್ನು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಕಿಯ ಒಂದೊಂದೇ ಆಟಗಳು ಗೊತ್ತಾಗುತ್ತೆ. ಆತ ಯಾವ ರೀತಿಯಾಗಿ ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಒಂದಷ್ಟು ಸರ್ಕಾರಿ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಂಥ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ಕೊಳ್ಳುವಂಥದ್ದು, ಅದರಿಂದ ಡೇಟಾವನ್ನು ಕದ್ದು ಅದನ್ನು ಮಾರಾಟ ಮಾಡುವಂಥದ್ದು, ಈ ರೀತಿಯಂಥ ಒಂದಷ್ಟು ಬೆಳವಣಿಗೆಗಳು ಗೊತ್ತಾಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರನೇ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತಗೊಳುತ್ತೆ. SITಯನ್ನು ಕೂಡ ರಚನೆ ಮಾಡುತ್ತೆ. SIT ರಚನೆ ಮಾಡಿದಂತಹ ವೇಳೆಯಲ್ಲಿ ಈ ಒಂದು ಶ್ರೀಕಿ ಅಲಿಯ ಶ್ರೀಕೃಷ್ಣ ಅಂಡ್ ಟೀಮ್ ಏನಿತ್ತು, ಅಜಿತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ಸೇರಿಕೊಂಡು ಈ ರೀತಿಯಂಥ ಒಂದು ಕುಕೃತಿಯನ್ನು ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಗೊತ್ತಾಗುತ್ತೆ. ಬದಲಾಗಿ ಇನ್ನೊಂದು ಏನು ಅಂತಂದರೆ, ಇವರು ಬಿಟ್ಕಾಯಿನ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಆ ಒಂದು ಬಿಟ್ಕಾಯಿನ್ಗಳನ್ನು ಬೇರೆ ಬೇರೆ ದೇಶಗಳಿಗಾಗಿರ್ಬೋದು ಮತ್ತು ಬಾಂಬೆಗಾಗಿರ್ಬೋದು ಕಳಿಸ್ಬಿಟ್ಟು ಅಲ್ಲಿಂದ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಿರುವಂಥದ್ರ ಬಗ್ಗೆ ಕೂಡ ಅಷ್ಟೇ SITಯ ತನಿಖೆ ವೇಳೆಯಲ್ಲಿ ಬಯಲಾಗುತ್ತೆ. ಇದರ ಹಂತವಾಗಿಯೂ ಕೂಡ ಅಷ್ಟೇ SIT ಅವರ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರುವಂಥದ್ದು ಏನು ಅಂತಂದರೆ, ಈ ಶ್ರೀಕಿ ಒಂದು ಯಶೋಧಾದೇವಿಯಿಂದ ಪಡ್ಕೊಂಡಂಥ ಹಣವನ್ನು ಬಿಟ್ಕಾಯಿನಲ್ಲಿ ಹೂಡಿಕೆ ಮಾಡಿಕೊಂಡು ಆ ಒಂದು ಬಿಟ್ಕಾಯಿನ್ಗಳನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಸುಮಾರು 10 ಲಕ್ಷ ರೂಪಾಯಿ ಹಣವನ್ನು ನಲಪಾಡ್ ಅಕೌಂಟ್ಗೆ ಅಧಿಕೃತವಾಗಿ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಕೂಡ ಅಷ್ಟೇ SIT ತನಿಖೆ ವೇಳೆಯಲ್ಲಿ ಗೊತ್ತಾಗುತ್ತೆ. ಆದರೆ SIT ಅಧಿಕಾರಿಗಳು ಅವತ್ತಿನ ನಲಪಾಡನ್ನು ಕರೆಸಿ ಇಂಟ್ರೋಗೇಷನ್ ಮಾಡಿದಂತಹ ವೇಳೆ ಆ ಹಣವನ್ನು ನಾನು ರಿಕವರಿಯಾಗಿ ವಾಪಸ್ ಕೊಡ್ತೀನಿ ಅಂತಲೂ ಕೂಡ ನಲಪಾಡು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಇದುವರೆಗೂ ಕೂಡ ಅಷ್ಟೇ ಹಣವನ್ನು ವಾಪಸ್ ಕೊಟ್ಟಿರೋದಿಲ್ಲ. ಬದಲಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅವರು ಕೂಡ ಅಷ್ಟೇ ಚಾರ್ಜ್ ಶೀಟ್ನಲ್ಲಿ ಈ ಒಂದು ವ್ಯಕ್ತಿಯ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಿರಲಿಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ ನಲಪಾಡು ರಾಜಕೀಯವಾಗಿ ತನ್ನ ಬಲಾಢ್ಯವನ್ನು ಬೆಳೆಸ್ಕೊಂಡು ರಾಜಕೀಯವಾಗಿ ಒತ್ತಡವನ್ನು ಹೇರಿ ತನ್ನ ಹೆಸರನ್ನು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಇಲ್ಲದ ಹಾಗೆ ಮತ್ತು ಆರೋಪಿ ಪಟ್ಟಿಯಲ್ಲಿ ಇಲ್ಲದ ಹಾಗೆ ಮಾಡಿದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಅಷ್ಟೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಈಗ ಈ ಸರಾಗವಾಗಿ SIT ಇನ್ವೆಸ್ಟಿಗೇಷನ್ ಆಗುತ್ತೆ, CCB ಇನ್ವೆಸ್ಟಿಗೇಷನ್ ಆಗುತ್ತೆ. ಎಲ್ಲವೂ ಆದಂತಹ ಬಳಿಕ ಇಡಿ ಅವರು ಕೂಡ ಅಷ್ಟೇ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತಾರೆ. 2022ರಿಂದ ಸುಮಾರು 3-4 ವರ್ಷಗಳ ಕಾಲ ಕಂಪ್ಲೀಟಾಗಿ ಅಬ್ಸರ್ವೇಷನ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಏಕಾಏಕಿ ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಇದು ಶಾಂತಿನಗರದಲ್ಲಿರುವಂತಹ ಹ್ಯಾರಿಸ್ ಅವರ ಮನೆ. ಇದು ಹ್ಯಾರಿಸ್ ಅವರ ಮನೆ ಮತ್ತು ಕಚೇರಿ. ಆ ಕಡೆ ನನ್ನ ಆ ಭಾಗದಲ್ಲಿ ಕಾಣ್ತಿರುವಂತಹದ್ದು ನಲಪಾಡ್ ಚೇಂಬರ್ಸ್ ಅಂತ ಏನು ಕಾಣ್ತಿದ್ದು ಯಾವುದು ಅವರ ಕಚೇರಿ, ಇದು ಅವರ ಮನೆ. ಎರಡೂ ಕೂಡ ಅಷ್ಟೇ ಈಗಾಗಲೇ ದಾಳಿ ಮಾಡಿರುವಂಥದ್ದು. ಒಟ್ಟು 4 ವೆಹಿಕಲ್ನಲ್ಲಿ ಒಟ್ಟು 12 ಜನ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾರೊಬ್ಬರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರವಾಗಿ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ NA ಹ್ಯಾರಿಸ್ ಮತ್ತು ನಲಪಾಡ್ ಇಬ್ಬರನ್ನೂ ಕೂಡ ಇಂಟ್ರೋಗೇಷನ್ ಮಾಡ್ತಿರೋ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇರುವಂಥದ್ದು. ಜೊತೆಗೆ ಕಂಪ್ಲೀಟಾಗಿ ಅವರ ಒಂದು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅವರ ಒಂದು ವ್ಯಾವಹಾರಿಕವಾದಂತಹ ಒಂದಷ್ಟು ವರ್ಗಾವಣೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಷ್ಟೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಏನೇನು ಬಿಸ್ನೆಸ್ ಮಾಡ್ತಿದ್ದಾರೆ,
ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ, ಎಲ್ಲೆಲ್ಲಿ ಹಣವನ್ನು ಹೂಡಿಕೆಯನ್ನು ಮಾಡಿದರೆ, ಅದಕ್ಕೆ ಯಾರಾದರೂ ಪಾರ್ಟ್ನರ್ಸ್ ಇದ್ದಾರಾ ಏನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಇಡಿಯಿಂದ ಯಾವುದೇ ರೀತಿಯಾದ ಅಧಿಕೃತವಾದಂತಹ ಪ್ರೆಸ್ ನೋಟ್ ಅನ್ನುವಂಥದ್ದು ಬಂದಿಲ್ಲ. ಯಾಕಂದರೆ ಇಲ್ಲಿವರೆಗೂ ರೈಡ್ನಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನುವಂಥದ್ದಾಗಿರ್ಬೋದು, ಏನೆಲ್ಲ ಅಕ್ರಮಗಳು ಸಿಕ್ಕಿದೆ ಅನ್ನುವಂಥದ್ದಾಗಿರ್ಬೋದು, ಮತ್ತು ಯಾವ್ಯಾವ ವಿದೇಶದಲ್ಲಿ ಏನೇನು ಹಣವನ್ನು ಎಲ್ಲೆಲ್ಲಿ ಉದ್ಯಮಕ್ಕೆ ಬಳಕೆಯನ್ನು ಮಾಡಿದ್ದಾರೆ ಅನ್ನೋಂಥದ್ದು ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿ ಬಂದಿಲ್ಲ. ಆದರೆ ಯಾವುದೇ ಒಂದು ಪ್ರಕರಣದಲ್ಲಿ ಇಡಿ ಅವರು ಏನಾದರೂ ಎಂಟ್ರಿ ಆದಂತಹ ವೇಳೆಯಲ್ಲಿ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾರೆ. ಅವರ ವ್ಯವಹಾರವಾಗಿರ್ಬೋದು, ಬೆಂಗಳೂರಿನಲ್ಲಿ ಅವ್ರು ಏನೆಲ್ಲ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ, ಅದಕ್ಕೆ ಬಿಸ್ನೆಸ್ಗೆ ಹಣ ಎಲ್ಲಿಂದ ಹೂಡಿಕೆಯನ್ನು ಮಾಡಿದ್ದಾರೆ, ಮತ್ತು ಇವರು ಬೇರೆ ಬೇರೆ ರಾಜ್ಯದಲ್ಲಿ ಏನಾದರೂ ಇದು ಬಿಸ್ನೆಸ್ಸಸ್ ಇದೆಯಾ, ಅಲ್ಲಿ ಬಿಸ್ನೆಸ್ ಯಾರು ನೋಡ್ಕೊಳ್ತಾ ಇದ್ದಾರೆ, ಅಲ್ಲಿಗೆ ಹಣವನ್ನು ಪ್ರತಿ ತಿಂಗಳು ಎಷ್ಟು ಹೂಡಿಕೆಯನ್ನು ಮಾಡ್ತಾರೆ, ವಾರ್ಷಿಕವಾಗಿ ಎಷ್ಟು ಹಣವನ್ನು ಹೂಡಿಕೆಯನ್ನು ಮಾಡ್ತಾರೆ, ಜೊತೆಗೆ ಏನಾದರೂ ಇವ್ರದ್ದು ವಿದೇಶದಲ್ಲಿ ಏನಾದರೂ ಹಣ ಇತ್ತು ಅಂತಂದ ವೇಳೆಯಲ್ಲಿ, ವಿದೇಶದಲ್ಲಿ ಏನಾದರೂ ಬಿಸ್ನೆಸ್ ಇತ್ತು ಅಂದಂಥ ವೇಳೆಯಲ್ಲಿ ವಿದೇಶಕ್ಕೆ ಇವರು ಯಾವ ರೀತಿಯಾಗಿ ಹಣವನ್ನು ವರ್ಗಾವಣೆ ಮಾಡ್ತಿದ್ರು, ಹವಾಲಾ ರೂಪದಲ್ಲಿ ಏನಾದರೂ ಹಣವನ್ನು ವರ್ಗಾವಣೆಯನ್ನು ಮಾಡ್ತಿದ್ರು, ಅಥವಾ ಆ ಒಂದು ಬಿಸ್ನೆಸ್ಸನ್ನು ನೋಡ್ಕೊಳ್ತಿರುವಂಥವ್ರು ಯಾರು, ಈ ರೀತಿಯಾಗಿ A to Z ಇನ್ವೆಸ್ಟಿಗೇಷನನ್ನು ಇಡಿ ಅಧಿಕಾರಿಗಳು ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ಇಡಿ ಅವರು ರೈಡ್ ಮಾಡಿದಂಥ ವೇಳೆಯಲ್ಲಿ ಕೇವಲ 4-5 ಗಂಟೆಗಳಿಗೆ ಆ ಒಂದು ರೈಡ್ ಅನ್ನುವಂಥದ್ದು ಕಂಪ್ಲೀಟ್ ಆಗಲ್ಲ. ಒಂದೊಂದು ರೈಡ್ 3-4 ಒಂದು ವಾರದ ಮಟ್ಟಿಗೆ ಕೂಡ ಅಷ್ಟು ತಗೊಳುತ್ತೆ. ಅದೇ ರೀತಿಯಾಗಿ ಬೆಳಿಗ್ಗೆ 6:30ಯಿಂದಲೂ ಕೂಡ ಇಲ್ಲಿವರೆಗೂ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಯಾರೊಬ್ಬರನ್ನು ಕೂಡ ಅಷ್ಟೇ ಅವರ ಮನೆ ಮುಂಭಾಗಕ್ಕೆ ಬೆಂಬಲಿಗರಿಗಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯಾರಾದರೂ ಬರಬಹುದು, ಗಲಾಟೆ ಮಾಡಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ CRPF ಭದ್ರತೆಯಲ್ಲಿ ಈ ಒಂದು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಈ ಎರಡೂ ಅಂದರೆ ಒಂದು ಕಚೇರಿ, ಒಂದು ಮನೆ, ಎರಡೂ ಕಡೆಗಳಲ್ಲೂ ಕೂಡ ಅಷ್ಟೇ ಲಾಕ್ ಮಾಡ್ಕೊಂಡಿದ್ದಾರೆ. ಯಾರೊಬ್ಬರು ಕೂಡ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ರೈಡ್ ಆಗ್ತಿರುವಂಥ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಹೊರಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಹೊರಗಡೆಯಿಂದ ಯಾವುದೇ ವ್ಯಕ್ತಿ ಒಳಗಡೆ ಬರೋದಕ್ಕೂ ಕೂಡ ಅವಕಾಶವನ್ನು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಮಾಡಿಕೊಡ್ತಿಲ್ಲ. ಒಟ್ಟು 12 ಜನ ಅಧಿಕಾರಿಗಳು ಸಂಪೂರ್ಣವಾಗಿ ಮನೆ ಮತ್ತು ಕಚೇರಿಯನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಕೇವಲ ಈ ಒಂದು ಶಾಂತಿನಗರದಲ್ಲಿರುವಂತಹ ಹ್ಯಾರಿಸ್ ಅವರ ಮನೆ ಅಷ್ಟೇ ಅಲ್ಲದೆ ಜಯನಗರದಲ್ಲಿರುವಂಥ ಶ್ರೀಕಿ ಮನೆ ಆಗಿರ್ಬೋದು, ಜೊತೆಗೆ ಕೇಂದ್ರ ಮಾಜಿ ಸಚಿವರಾದಂಥ ರೆಹಮಾನ್ ಖಾನ್ ಅವರ ಮೊಮ್ಮಗನ ಮನೆ ಮೇಲಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ದಾಳಿ ಮಾಡಿದರೆ ಕಾರಣ ಒಂದೇ ಇಲ್ಲಿ. ಯಾಕಂದರೆ ಇವರೆಲ್ಲರೂ ಕೂಡ ಅಷ್ಟೇ ಸ್ನೇಹಿತರಾಗಿರ್ತಾರೆ. ಒಂದು ಸ್ನೇಹಿತರಾಗಿದ್ದಂಥ ಕಾರಣಕ್ಕೋಸ್ಕರ, ಮತ್ತು ಶ್ರೀಕಿ ಅವರ ಅಣ್ಣ ಉಮರ್ ನಲ್ಪಾಡ್ ಏನಿದ್ದಾರೆ ಅವರ ಒಂದು ಕ್ಲಾಸ್ಮೇಟ್, ಆ ಒಂದು ಹ್ಯಾಕರ್ ಶ್ರೀಕಿ ಆಗಿರ್ತಾನೆ, ಆ ಒಂದು ಹ್ಯಾಕರ್ ಶ್ರೀಕಿ ಅಣ್ಣನ ಕ್ಲಾಸ್ಮೇಟ್ ಆಗಿದ್ದಂಥ ಕಾರಣಕ್ಕೋಸ್ಕರ ನಲ್ಪಾಡ್ಗೂ ಕೂಡ ಅಷ್ಟೇ ಸ್ನೇಹಿತನಾಗ್ತಾನೆ. ಇದಾದಂಥ ಬಳಿಕ ನಲ್ಪಾಡ್ ಸರ್ಕಲಲ್ಲಿ ಯಾರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಷ್ಟೇ ಶ್ರೀಕಿ ಪರಿಚಯ ಆಗಿರ್ತಾನೆ. ಪರಿಚಯ ಆದಂಥ ಬಳಿಕ ಈ ರೀತಿ ಹ್ಯಾಕ್ ಮಾಡುವಂಥದ್ದು, ಎಲ್ಲರೂ ಕೂಡ ಅಷ್ಟೇ ಇದರಲ್ಲಿ ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಈಗ ಹಿಂದೆ ನಡೆದಂಥ CCB ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು, ಜೊತೆಗೆ SIT ತನಿಖೆ ವೇಳೆಯಲ್ಲೂ ಕೂಡ ಅಷ್ಟೇ ಬಯಲಾಗಿತ್ತು. ಈಗ ಇಡಿ ಅವರೇನಂತಂದರೆ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರು ಹ್ಯಾಕ್ ಮಾಡುವಂಥ ಮುಖಾಂತರವಾಗಿರ್ಬೋದು, ಬಿಟ್ಕಾಯಿನ್ಗಳ ಮುಖಾಂತರವಾಗಿರ್ಬೋದು, ಹಣವನ್ನು ಬೇರೆ ಕಡೆಗಳಲ್ಲಿ ವರ್ಗಾವಣೆ ಮಾಡಿರುವಂಥದ್ರ ಬಗ್ಗೆ ಒಂದು ಗಂಭೀರವಾದಂಥ ಆರೋಪ ಇದೆ. ಆ ಒಂದು ಆರೋಪಕ್ಕೆ ತಕ್ಕಂತೆ ಇವತ್ತು ದಾಳಿಯನ್ನು ಮಾಡಿದರೆ, ಪರಿಶೀಲನೆಯನ್ನು ಮಾಡ್ತಾರೆ. ಬಹುತೇಕ ಈ ಒಂದು ಪರಿಶೀಲನೆ ಇವತ್ತಿಗೆ ಅಂತ್ಯ ಆಗುತ್ತಾ ಅಥವಾ ನಾಳೆನೂ ಕೂಡ ಮುಂದುವರಿಯುತ್ತಾ ಅನ್ನುವಂಥದ್ದು ಮುಂದೆ ಆಗುವಂಥ ಬದಲಾವಣೆಗಳ ಮೇಲೆ ನಿಂತಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನುವಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಲ್ಲಿ ಇದರ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ ಅವರು ಈ ಒಂದು ದಾಳಿಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಶಾಸಕ ಹ್ಯಾರಿಸ್ ಹಾಗೆಯೇ ನಲಪಾಡ್ ಮೇಲೆ ಇಡಿ ದಾಳಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು ಅಂತ ಹೇಳಿದ್ದಾರೆ. ಬಿಟ್ ಕಾಯಿನ್ ಸಂಬಂಧ ಟಾರ್ಗೆಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿಯ ದೊಡ್ಡವರ ಮನೆ ಮೇಲೂ ರೇಡ್ ಆಗಬೇಕಾಗಿತ್ತು. ಬಿಜೆಪಿಯವರಿಗೂ ಬಿಟ್ ಕಾಯಿನ್ ನ ವ್ಯವಹಾರದ ನಂಟಿದೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ದೊಡ್ಡವರು ಯಾರು ಅನ್ನೋದು ಚಾರ್ಜ್ ಶೀಟ್ ನಲ್ಲಿದೆ. IT, ED, CBI ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಕೇವಲ ಕಾಂಗ್ರೆಸ್ನವರನ್ನ ಮಾತ್ರ ಟಾರ್ಗೆಟ್ ಮಾಡೋದಲ್ಲ, ಬಿಜೆಪಿಯ ದೊಡ್ಡವರು ಕೂಡ ಇದರಲ್ಲಿದ್ದಾರೆ. ಅದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನೋದನ್ನ ಈಗ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಹೇಳ್ತಾನೆ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಅದ್ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಬಟ್ ಇದು IT, ED ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರು ಸ್ಪಷ್ಟ ಅವ್ರ ED ಅವ್ರು ಹೇಳಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾ ಇದೆ, ಅದೇ ಕಾರಣಕ್ಕೆ ಆಗ್ತಾ ಇದೆ ಅಂತ. ಅದೇನಿದೆ ಬರಲಿ ಹೊರಗಡೆ.
ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಬಹಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಕಾಂಗ್ರೆಸ್ ನಿರಂತರವಾಗಿ ಆರ್ಥಿಕ ಅಪರಾಧ ಮಾಡ್ತಾನೆ ಬಂದಿದೆ, ಅದರಲ್ಲಿ ಬಿಟ್ ಕಾಯಿನ್ ಕೂಡ ಒಂದು. ಇಡಿ ಮಾಹಿತಿ ಇಲ್ಲದೆ ರೇಡ್ ಮಾಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಮೇಲೆ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಮಾತಾಡಿದ್ದಾರೆ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂತ ಪ್ರಶ್ನೆ ಬರಲ್ಲ. ಎಲ್ಲದರಲ್ಲಿ ಪೊಲಿಟಿಕ್ಸ್ ಅನ್ನು ಕಂಡು ಹುಡುಕುವಂತ ಮತ್ತು ತಪ್ಪಿಸಿಕೊಳ್ಳುವಂತ, ಜಾರಿಕೊಳ್ಳುವಂತ ಒಂದು ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ನೋಡೋಣ, ನನಗೂ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಇವತ್ತೇನೇ ರೈಡ್ಗಳು ಆಗ್ತಿರೋಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಕಾದು ನೋಡುವ, ಏನು ಯಾವ ಉದ್ದೇಶಕ್ಕಾಗಿ ಈ ರೈಡ್ಗಳಾಗಿರೋಂಥದ್ದು ಮಾಹಿತಿ ನಮಗೆ ಸಿಗುವಂಥದ್ದಾಗುತ್ತೆ. ಈ ಮುಂಚೆನೇ ಯಾವ ಉದ್ದೇಶಕ್ಕಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದನ್ನು ಇಲಾಖೆಯವರು ಹೇಳೋಕ್ಕಾಗುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಹುಟ್ಟಿಂದ ನೀರು ಕುಡಿಬೇಕು ಅನ್ನೋದು ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು ಬಿಜೆಪಿ ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಕೊಪ್ಪಳ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಫ್ಯಾನು ಇರಲಿಲ್ಲ, ರೋಗಿಗಳಿಗೆ ಕುಡಿಯೋದಿಕ್ಕೆ ನೀರು ಇರಲಿಲ್ಲ. ಈಗ ನ್ಯೂಸ್ 18ನ ವರದಿಯ ಬೆನ್ನಲ್ಲೇ ಅಲ್ಲಿ ಫ್ಯಾನ್ ಅನ್ನ ಅಳವಡಿಸಲಾಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಫ್ಯಾನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಇವತ್ತು ಮುಂಜಾನೆ ನ್ಯೂಸ್ 18 ಕನ್ನಡದಲ್ಲಿ ಈ ವರದಿಯನ್ನ ಪ್ರಸಾರ ಮಾಡಲಾಯಿತು. ಪ್ರಸಾರ ಆದ 2 ಗಂಟೆಯಲ್ಲಿ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಲ್ಲಿ ಫ್ಯಾನ್ ಅನ್ನ ಫಿಕ್ಸ್ ಮಾಡಲಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ. 2 ಗಂಟೆಯಲ್ಲಿ ನೀರಿನ ಪೂರೈಕೆ ಕೂಡ ಶುರುವಾಗಿದೆ. ಕಳೆದ 15 ದಿನದಿಂದ ಫ್ಯಾನೂ ಇರಲಿಲ್ಲ, 4 ದಿನದಿಂದ ಕುಡಿಯೋದಕ್ಕೆ ರೋಗಿಗಳಿಗೆ ನೀರೂ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿತ್ತು ಜಿಲ್ಲಾಸ್ಪತ್ರೆ. ನ್ಯೂಸ್ 18 ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದೀಗ ಫ್ಯಾನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಕುಡಿಯುವ ನೀರಿನ ಪೂರೈಕೆ ಕೂಡ ಆಗ್ತಾ ಇದೆ. ಈ ನ್ಯೂಸ್ ಮಾಡಿದ 2 ಗಂಟೆಯಲ್ಲೇ ಇದೀಗ ವ್ಯವಸ್ಥೆಯನ್ನ ಸರಿಪಡಿಸಲಾಗಿದೆ. ನ್ಯೂಸ್ 18 ಅವರು ಇದನ್ನು ವರದಿ ಮಾಡಿದ್ರು, ನೀರಿಲ್ಲ ಅಂತೇಳಿ ಮತ್ತು ಫ್ಯಾನ್ ಇಲ್ಲ ಅಂತೇಳಿ. ಇದು ಅದರ ಇಂಪ್ಯಾಕ್ಟ್ ಆಗಿ ಇವತ್ತು ನೆಲ್ಲಿಯಲ್ಲಿ ನೀರು ಬರ್ತಾಯಿದೆ, ಕುಡಿಯೋ ನೀರು ಬರ್ತಿದೆ. ಹಾಗೂ ಮತ್ತು ಎಲ್ಲ ರೂಮ್ಗಳಲ್ಲಿ ಫ್ಯಾನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಆಡಳಿತ ಸಿಬ್ಬಂದಿಗಳು. ಕನಿಷ್ಠ ಸೌಕರ್ಯವೂ ಕೂಡ ಇರಲಿಲ್ಲ. ಏನಾದರೂ ಆಸ್ಪತ್ರೆಗೆ ರೋಗಿಗಳು ಹೋಗಬೇಕು ಅಂತ ಹೇಳಿದ್ರೆ ಅವರೇ ಫ್ಯಾನ್ ಹಿಡ್ಕೊಂಡು ಹೋಗಬೇಕು ಅನ್ನುವಂತಹ ಪರಿಸ್ಥಿತಿ ಇತ್ತು. ನೀರನ್ನು ಅವರೇ ತಗೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಸೆಕೆ ತಾಳಲಾಗದೆ ಮನೆಯಿಂದನೇ ಫ್ಯಾನ್ ಅನ್ನ ತರ್ತಾ ಇದ್ರು ರೋಗಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ಕಿಮ್ಸ್ನಲ್ಲಿ ಕನಿಷ್ಠ ಸೌಲಭ್ಯ ಕೂಡ ಇರಲಿಲ್ಲ. ರೋಗಿಗಳು ಈ ಒಂದು ಬೇಸಿಗೆಯಲ್ಲಿ ನೀರು ಅವರೇ ತಗೊಂಡು ಹೋಗಬೇಕಾಗಿತ್ತು, ಫ್ಯಾನು ತಗೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಇದೀಗ ನ್ಯೂಸ್ 18 ವರದಿ ಆದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಯ್ತು? ಏನು ಕೊಪ್ಪಳದ ಜಿಲ್ಲಾಸ್ಪತ್ರೆ ಇದು ಕಿಮ್ಸಿನ ಅಂಡರ್ನಲ್ಲಿ ಇರುವಂತ, ಅಂದ್ರೆ ವೈದ್ಯಕೀಯ ಬೋಧಕ ಆಸ್ಪತ್ರೆಗೆ ಅದು ಜಿಲ್ಲಾಸ್ಪತ್ರೆ ಇದೆ. ಇಂಥ ಸಂದರ್ಭದಲ್ಲಿ ಏನು ಕಳೆದ 15 ದಿನಗಳಿಂದ ಒಂದು ವಾರ್ಡ್ನಲ್ಲಿ, ಅದು ಚಿಕ್ಕ ಮಕ್ಕಳ ವಾರ್ಡ್ ಮತ್ತು ಕೆಲವೊಂದು ವಾರ್ಡ್ಗಳಲ್ಲಿ ಒಂದಿಷ್ಟು ಫ್ಯಾನ್ಗಳು ಕೆಟ್ಟು ಹೋಗಿದ್ದು ಮತ್ತು ಆಗ ಫ್ಯಾನ್ ಜೋಡಣೆ ಆಗಲಿಲ್ಲ. ಈಗ ಉರಿ ಬಿಸಿಲಿನ ಹಿನ್ನೆಲೆಯಲ್ಲಿ ಅಲ್ಲಿ ಇರುವಂತ ರೋಗಿಗಳು ಸಾಕಷ್ಟು ಸಮಸ್ಯೆ ಎದುರಿಸ್ತಾರೆ. ಆ ಜೊತೆಗೆ ಅಲ್ಲಿರುವಂತ ಕುಡಿಯುವ ನೀರಿನ ಸಮಸ್ಯೆ ಸಹ, ಆ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ. ಈ ಕುರಿತು ಇವತ್ತು ಏನು ಮುಂಜಾನೆ ನ್ಯೂಸ್ 18ನಲ್ಲಿ ಏನು ವಿಸ್ತೃತ ವರದಿ ಬಂತು. ವರದಿ ಬಂದ ತಕ್ಷಣವೇ ಎಚ್ಚೆತ್ತುಕೊಂಡಿರುವಂತ ಅಧಿಕಾರಿಗಳು, ಕಿಮ್ಸ್ನ ಅಧಿಕಾರಿಗಳು ಮತ್ತು ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯವರು ತಕ್ಷಣಕ್ಕೆ ಅಲ್ಲಿ ಏನು ವಾರ್ಡ್ನಲ್ಲಿರುವ ಚಿಕ್ಕ ಮಕ್ಕಳ ವಾರ್ಡ್ನಲ್ಲಿರುವಂತ ಫ್ಯಾನ್ಗಳ ಅಳವಡಿಕೆ ಮಾಡ್ಕೋಬೇಕಿತ್ತು. ಎಲ್ಲಾ ಫ್ಯಾನ್ಗಳನ್ನು ರಿಪೇರಿ ಮಾಡಿ ಅವುಗಳನ್ನು ಜೋಡಣೆ ಮಾಡಿದ್ರು. ಜೊತೆಗೆ ಏನು ಕುಡಿಯುವ ನೀರಿನ
ಏನ್ ನಲ್ಲಿಯಲ್ಲಿ ನೀರು ಬರ್ತಾ ಇದೆಯಲ್ಲ ಆ ನೀರನ್ನು ಬಿಟ್ಟಾರೆ, ಆದ್ರೆ ಇಷ್ಟು ಫಿಲ್ಟರ್ ಮಾಡಿ ನೀಡಬೇಕು ಅನ್ನುವಂಥ ಒತ್ತಾಯ ಸಹ ಅವ್ರದ್ದಿದೆ. ಆದ್ರೆ ಒಟ್ಟಾರೆ ಹೇಳೋದೇನೆಂದ್ರೆ ಏನು ಇಲ್ಲಿವರೆಗೂ ಕಳೆದ 15 ದಿನಗಳಿಂದ ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ನ್ಯೂಸ್ 18 ಅನ್ನೋ ಒಂದು ವರದಿ ಫಲಶ್ರುತಿಯಾಗಿದೆ. ಜೊತೆಗೆ ಈ ಏನು ಒಂದು ಮಾಧ್ಯಮವಾಗಿ ಜವಾಬ್ದಾರಿಯುತವಾದ ಮಾಧ್ಯಮವಾಗಿ ಕೆಲಸ ಮಾಡಿರುವಂತ ಕಾರಣಕ್ಕಾಗಿ ಇಲ್ಲಿ ತಕ್ಷಣಕ್ಕೆ ಸ್ಪಂದಿಸಿದ್ದಾರೆ. ಇದಕ್ಕೆ ಅಲ್ಲಿರುವಂತ ರೋಗಿಗಳು ಸಹ ಒಂದಿಷ್ಟು ನ್ಯೂಸ್ 18ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅಂತ. ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಡೀಟೇಲ್ಸ್ಗೆ. ಹರಿಹರ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆ ಹಿನ್ನೆಲೆ ಶ್ರೀಗಳ ವಿರುದ್ಧ ಮಠದ ಪ್ರಧಾನ ಧರ್ಮದರ್ಶಿ ದೂರನ್ನ ಕೊಟ್ಟಿದ್ದಾರೆ. ಹರಿಹರ ಪೀಠದಿಂದ ಈಗಾಗಲೇ ವಚನಾನಂದ ಶ್ರೀಯನ್ನ ಉಚ್ಚಾಟನೆ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಮಠದ ಪ್ರಧಾನ ಧರ್ಮದರ್ಶಿ ಈಗ ವಚನಾನಂದ ಶ್ರೀಗಳ ದೂರು ಕೊಟ್ಟಿದ್ದು ಹಣದ ವಂಚನೆ ಅಂತ ಹೇಳಿ ಗ್ರಾಮಾಂತರ ಠಾಣೆಗೆ ಧರ್ಮದರ್ಶಿ ಉಮಾಪತಿ ದೂರು ಸಲ್ಲಿಸಿದ್ದಾರೆ. ಹರಿಹರ ಜಾತ್ರೆ ವೇಳೆ ವಚನಾನಂದ ಶ್ರೀಗಳು ಭಕ್ತರಿಂದ ಹಣ ಪಡೆದಿದ್ದಾರೆ. ರಶೀದಿ ಹಾಕದೆ ಹಲವು ಭಕ್ತರಿಂದ ಹಣವನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ರಿಸಿಪ್ಟ್ ಕೊಡಬೇಕಾಗಿತ್ತು. ಹಣ ಪಡ್ಕೊಂಡಂತಹ ಸಂದರ್ಭದಲ್ಲಿ ಅದನ್ನ ನೇರವಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡಿದ ಹಣವನ್ನ ಅವರು ಟ್ರಸ್ಟಿಗೂ ಕೂಡ ಕೊಟ್ಟಿಲ್ಲ. ಶ್ರೀಗಳು ಬೇರೆ ಕಡೆ ಆ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಈ ಹಣದ ಲೆಕ್ಕ ಕೇಳೋದಕ್ಕೆ ನಾವು ಸಭೆ ಕರೆದಿದ್ವು, ಹಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಉಮಾಪತಿ ದೂರನ್ನ ಈಗ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ, ಕಾನೂನು ಮೊರೆ ಹೋಗ್ತೀವಿ ಅಂತ ಹೇಳಲು ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ವಚನಾನಂದ ಶ್ರೀಗಳ ವಿರುದ್ಧವೇ ಹಣದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ಅವರೇ ಹಣ ನುಂಗಿದ್ದಾರೆ ಅಂತ ವಚನಾನಂದ ಶ್ರೀಗಳು ಕೂಡ ಹೇಳ್ತಾ ಇದ್ದಾರೆ ಟ್ರಸ್ಟ್ನವರ ವಿರುದ್ಧ. ಒಟ್ಟಾರೆಯಾಗಿ ಈಗ ಉಲ್ಲೇಖ ಆದಂತಹ ದೂರಿನಲ್ಲಿ ಯಾವ ರೀತಿಯಾದಂತಹ ಅಂಶಗಳನ್ನ ಉಲ್ಲೇಖಿಸಲಾಗಿದೆ? ಒಂದಿಲ್ಲ ಒಂದು ಆರೋಪಗಳು ಈಗ ಸದ್ಯ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳ ವಿರುದ್ಧ ಕೇಳಿ ಬರ್ತಕ್ಕಂಥದ್ದು. ಅಂದ್ರೆ ಈಗ ಏನು 2026ರಲ್ಲಿ ನಡೆದಂತಹ ಹರಜಾತ್ರೆ ವೇಳೆ ಸಾಕಷ್ಟು ಹಣವನ್ನ ಒಂದು ಭಕ್ತಾದಿಗಳಿಂದ ಪಡೆಯಲಾಗಿತ್ತು. ಅದಲ್ಲದೆ ಕೂಡ ದೇಣಿಗೆಯನ್ನು ಕೂಡ ನೀಡಲಾಗಿತ್ತು. ಇಂಥ ಹಣವನ್ನು ಒಂದು ರಸೀದಿ ಕೂಡ ಹಾಕದೆ ಭಕ್ತರಿಂದ ಹಣ ಪಡೆದಿದ್ದಾರೆ ಸ್ವಾಮೀಜಿ ಅವರು ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ಏನು ಟ್ರಸ್ಟಿಗಳನ್ನು ಮಠದ ಪ್ರಧಾನ ಕಾರ್ಯದರ್ಶಿ ಆದ BC ಉಮಾಪತಿ ಅವರು ಈಗ ಹರಿಹರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೇ ದೂರು ದಾಖಲಿಸಿದ್ದಾರೆ. ಈ ಸಂಬಂಧ ಏನು ಈ ಸರಿಯಾಗಿ ಮಾಹಿತಿ ನೀಡುತ್ತಲ್ಲ, ಇದ್ರ ಬಗ್ಗೆ ಹಣದ ಬಗ್ಗೆ ಲೆಕ್ಕ ಕೇಳಲಿಕ್ಕೆ ಕಮಿಟಿಯವರು ಸಭೆಯನ್ನು ಕರೆದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಸರಿಯಾದ ಒಂದು ಮಾಹಿತಿಯನ್ನ ಯಾರಿಗೂ ಕೂಡ ನೀಡಿಲ್ಲ. ಹೀಗಾಗಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅವರ ಸ್ವಂತ ಖಾತೆಗೆ ಹಣವನ್ನ ಹಾಕೊಂಡು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗಿದೆ. ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಸ್ವಾಮೀಜಿ ಕೂಡ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಮುಂದೆ ಕಾದ್ ನೋಡ್ತೀನಿ. ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಅನ್ನೋ ಮಾತನ್ನ ಸದ್ಯಕ್ಕೆ ಸ್ವಾಮೀಜಿ ಹೇಳ್ತಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಸಂಜಯ್.